ದುರ್ಗಾಂಬಿಕೆಗೆ ಬಲ ಬಂದು ಭಕ್ತಿಯೊಳಂಬಿಕಾ ಸುತ ವಿಘ್ನ ರಾಜನ ಪಿರಿದು ಸಂಸ್ತುತಿಸಿಯ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುಜೋದರವಾಣಿರಬಹುದು ಅಂಬುಜಕ್ಕೆ ಬಡಬಡದ ವರ್ಣಿಪೆ ಈ ಕಥಾಮೃತವ
ತಾ ಗಿಡದೀಂ ಗಿಡದೀಂ ದಿತ್ತಂ ತಾಂ ದಿತ್ತಂ ತಾಂ ದಿತ್ತಂ ತಾದೀಂ ದಕ್ಕಿಡ 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 ಧಾರಿಣಿ ಬಾಲಕ ಅಂಗದೇಶದ ಗಡವರ್ಮ ತಾಕಿಡ ದಕ ಮಂತ್ರಿ ಮಾಂಡಲಿಕರೇ, ಇದರಲ್ಲಿ ಪ್ರಚಲಿತವಾಗಿರೋದು 56 ದೇಶಗಳು. ಅದರಲ್ಲಿ ಒಂದಾದ ನಮ್ಮ ಅಂಗದೇಶ. ಈ ದೃಢವರ್ಮ ಆಡಿಕೊಂಡು ಬಂದಿದ್ದೇನೆ. ಸತ್ಯಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದ್ದು ರಾಜ್ಯ ಪರಿಪಾಲನೆ ಮಾಡುತ್ತಾ ಇದ್ದೇನೆ. ಆದರೆ ಅಂತರಂಗದಲ್ಲಿ ಒಂದು ಚಿಂತೆ ಕಾಡುತ್ತಾ ಇತ್ತು. ಸಂತಾನವಿಲ್ಲ ಎನ್ನುವುದಾಗಿ. ಆಗ ಮಹಾಮುನೀಷಿಗಳು ಬಂದು ಚೂತ ಫಲವನ್ನು ಕೊಟ್ಟು ನಿನ್ನ ಸತಿಗೆ ಬಂಧಿಸಿದಂತಾದರೆ ನಿನಗೆ ಸಂತಾನವಾಗುತ್ತದೆ ಎಂದರು. ಅಂತೆಯೇ ನನ್ನ ಸತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆಕೆಯನ್ನು ನಾನು ರತ್ನಾವತಿ ಎಂದು ನಾಮಾಂಕಿತವನ್ನು ಮಾಡಿದ್ದೇನೆ. ಅವಳು ಈಗ ನನ್ನ ಎದೆತ್ತರಕ್ಕೆ ಬರೆದು ನಿಂತಿದ್ದಾಳೆ. ಪ್ರಾಯ ಪವಿತ್ರನೆನಿಸಿಕೊಂಡಿದ್ದಾಳೆ. ಅವಳಿಗೆ ಮದುವೆ ಮಾಡಬೇಕು. ಮಂತ್ರಿಗಳೇ, ಮದುವೆ ಮಾಡುವುದೆಂದರೆ ಮನೆ ಒಳಗಿನ ಕಸವನ್ನು ಹೊರಗೆ ಬಿಸಾಡಿದ ಹಾಗೆ ಅಲ್ಲ. ಯೋಗ್ಯವರ ಯಾರೆನ್ನುವುದಾಗಿ ಯೋಚಿಸಿದಾಗ ಕೌಶಂಬ್ಯದರ ರಾಜವಸ್ಯಕ್ಕೇನೆ ಸರಿಯಾದ ಯೋಗ್ಯವಾದ ವರನೆಂದು ಭಾವಿಸಿದ್ದೇನೆ. ಅಂತೆ ನಾವೆಲ್ಲರೂ ತೀರ್ಮಾನಿಸಿ ದೀಕರವನ್ನು ಕಳಿಸಿಕೊಡೋಣ ಬನ್ನಿ.